ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಮತಕ್ಷೇತ್ರದ ಬೇಲೂರು ಗ್ರಾಮದ ಅಂಗನವಾಡಿ ಕಟ್ಟಡ ಕಾಮಗಾರಿ ಕೆಲ ದಿನಗಳ ಹಿಂದಷ್ಟೇ ಪೂರ್ಣಗೊಂಡಿದ್ದು, ಆದರೆ ಅದು ಸಂಪೂರ್ಣ ಕಳಪೆಯಿಂದ ಕೂಡಿದೆ ಎಂದು ಹುಲ್ಸೂರು ತಾಲೂಕು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಸಿದ್ದರಾಮ್ ಕಾಮಣ್ಣ ತಾಲೂಕು ಕೆಡಿಪಿ ಸಭೆಯಲ್ಲಿ ಶಾಸಕರ ಗಮನಕ್ಕೆ ತಂದರು. ಇನ್ನು ಅಂಗನವಾಡಿ ಕಟ್ಟಡ ಪೂರ್ಣಗೊಂಡು ಸ್ವಲ್ಪ ದಿನವೂ ಸಹ ಕಳೆದಿಲ್ಲ. ಆದರೆ ಮೇಲ್ಛಾವಣಿಯ ಮೇಲೆ ನೀರು ನಿಲ್ತಿವೆ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಅಂಗನವಾಡಿ ಕಟ್ಟಲಾಗ್ತಿದೆ. ಆದರೆ ಕಳಪೆಯಾಗಿ ಕಟ್ಟಿದ್ರೆ ಕುಸಿತಗೊಂಡು ಮಕ್ಕಳ ಪ್ರಾಣಕ್ಕೆ ಅಪಾಯವಾದರೆ ಯಾರು ಹೊಣೆ ಎಂದು ಕೆಡಿಪಿ ಸದಸ್ಯರು ಗುತ್ತಿಗೆದಾರರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪಂಚಾಯತ್ ರಾಜ್ ಇಲಾಖೆಯಿಂದ ಮಾಡಲಾದ ಅಂಗನವಾಡಿ ಕಟ್ಟಡವನ್ನು ಇನ್ನೊಮ್ಮೆ ಪರಿಶೀಲಿಸಿ ಗುತ್ತಿಗೆದಾರನಿಗೆ ಹಣ ಬಿಡುಗಡೆ ಮಾಡಬೇಕು ಹಾಗೂ ಕಾಮಗಾರಿಯನ್ನು ಖುದ್ದು ನಾನೇ ಪರಿಶೀಲನೆ ಮಾಡುತ್ತೇನೆ. ಕಳಪೆ ಕಾಮಗಾರಿ ನಡೆದಿದ್ದಲ್ಲಿ ಅದನ್ನು ಸರಿಪಡಿಸುವ ಕೆಲಸ ಕೂಡ ಮಾಡೋಣ ಎಂದು ಶಾಸಕ ಶರಣು ಸಲ್ಗಾರ್ ತಿಳಿಸಿದ್ದಾರೆ. ಕಂಪ್ಲೀಟ್ ವಸ್ತು ಮ್ಯಾಗೆ ನಮ್ಮ ಎಸ್ಟಿಮೇಷನ್ ನಿರ್ಮಾಣ ಮಾಡಿದ್ದೀವಿ. ಟೋಟಲ್ ಟನ್ ಸೈಂಟಿಫಿಕ್ ಶುಭ ಯಾವುದೇ ಒಂದು ಕ್ವಾಲಿಟಿ ತೋಟು ಮುಂದೆ ಬರುತ್ತಲ್ಲ ಭಾಳ ಹೇಳಿಲ್ಲ ಪ್ರತಿಯೊಂದು ಕ್ವಾಲಿಟಿ ಇದಕ್ಕೆ ಯಾಕೆ ಅಲ್ಲೆಲ್ಲ ಬೇರೆ ಅಲ್ಲೇ ನೋಡಬೇಕು 1 ಲಕ್ಷ ನಾನು ಮಾಡಿಲ್ಲ. ಇದು 3 ದಿವಸ ನಮ್ಮ ಜನರು ಇದಕ್ಕೆ ಕಟ್ಟಿರ್ತಾರೆ. ಯಾಕೆ ಹಚ್ಚಾರೋ ಗೊತ್ತಿಲ್ಲ. ಇಲ್ಲೇ ತಿರುಗಾಡ್ತಿ ನೋಡಕ್ ಬರ್ಲೇನು ನಮ್ಮ ಊರ್ದವನೇ ಮಾಡ್ಯಾನ, ಇದಕ್ಕೆ ಹ್ಯಾಂಗ ಮಾಡ್ಯಾನ, ಸೆಪ್ರೇಟ್ ಹಾಕ್ಯಾನ ಮ್ಯಾಲ ಆಲ್ರೆಡಿ ನೀರು ನಿಂದ್ರಲತ್ತದ. ಅದು ನೋಡಿ ಕಿತ್ಕೊಂಡು ತಿಂತಂದ್ರೆ ಯಾಕೆ ಮೊದಲು ಇರ್ತಾರ ನನಗೆ